ನೀವು ಎಲ್ಲರೂ ವೆಯ್ಟ್ ಲಾಸ್ ಮಾಡಬೇಕು, ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅಥವಾ ಒಂದು ಡಿಸಿಷನನ್ನು ತೆಗೆದುಕೊಂಡಾಗ ನಾವು ಫಸ್ಟ್ ಸ್ಟೆಪ್ ಯೋಚನೆ ಮಾಡೋದು ಅಂತ ಹೇಳಿದ್ರೆ, ನಾನು ಫುಲ್ ಇವತ್ತಿಂದ ಡಯಟ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಊಟವನ್ನು ಮಾಡಬಾರ್ದು. ಕೆಲವರಂತೂ ಉಪವಾಸನೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಅಷ್ಟು ಒಂದು ಡಯಟ್ ಮೇಲೆ ಕಾನ್ಸಂಟ್ರೇಟನ್ನು ಮಾಡ್ತೀವಿ ಅಲ್ವಾ? ಆದರೆ ಇವತ್ತು ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು, ಆದರೆ ನೀವು ಊಟವನ್ನು ಬಿಡದೆ ಹೊಟ್ಟೆ ತುಂಬ ಊಟ ತಿಂದು ಕೂಡ ನಿಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಂಡು ನೀವು ಅನ್ಕೊಂಡ ರೀತಿಯಲ್ಲಿ ನಿಮ್ಮ ತೂಕವನ್ನು ನೀವು ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ನಿಮ್ಮ ಬೊಜ್ಜಿನ ಸಮಸ್ಯೆಯಿಂದ ನೀವು ದೂರ ಇರ್ಬೋದು. ಅದು ಹೇಗೆ ಅಂತ ಕೇಳ್ತೀರಾ? ಇವತ್ತು ನಾನು ತೋರಿಸ್ಕೊಡುವ ಒಂದು ರೆಮಿಡಿ, 1 ಕಪ್ ಮೊಸರು, ನಾವು ಮನೆಯಲ್ಲೇ ತಯಾರು ಮಾಡುವಂಥ ಫ್ರೆಶ್ ಗಟ್ಟಿಯಾದ ಮೊಸರಿಗೆ ನಾನು ತಿಳಿಸುವ ಈ 1 ಚಮಚ ಮಿಶ್ರಣವನ್ನು ಮಿಕ್ಸ್ ಮಾಡಿ ದಿನನಿತ್ಯ ನೀವು ತಿನ್ನುವ ಪ್ರಕಾರದಲ್ಲೇ ನಿಮ್ಮ ಆಹಾರದ ಜೊತೆ ನಿಮ್ಮ ಊಟದ ಜೊತೆ 1 ಕಪ್ ಮೊಸರನ್ನು ಆ್ಯಡ್ ಮಾಡಿಕೊಂಡು ನೋಡಿ. ಕೇವಲ 1 ವಾರ ನೀವು ಕಂಟಿನ್ಯೂಸ್ ಆಗಿ, ಕೇವಲ 1 ವಾರ, ಜಸ್ಟ್ 7 ಡೇಸ್ ಕಂಟಿನ್ಯೂಸ್ ಆಗಿ ನಿಮ್ಮ ಊಟದ ಜೊತೆ ಈ 1 ಕಪ್ ಮೊಸರನ್ನು ತಿಂದು ನೋಡಿ. ನಿಮ್ಮ ಊಟ ಆದಮೇಲೆ ಅಥವಾ ಊಟದ ಮಧ್ಯದಲ್ಲಿ ಆದರೂ ಪರವಾಗಿಲ್ಲ, 1 ಕಪ್ ಮೊಸರಿಗೆ ಈ ಒಂದು ಮಿಶ್ರಣವನ್ನು, ಒಂದೇ 1 ಚಮಚ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ತಿಂದು ನೋಡಿ. ನೀವು ನಂಬಲ್ಲ, ಕೇವಲ 7 ದಿನ ಅಂದರೆ 1 ವಾರದಲ್ಲಿ ನಿಮ್ಮ ದೇಹದಲ್ಲಿ ಇರುವಂಥ ಹೆಚ್ಚುವರಿ ಕೊಬ್ಬಿನಾಂಶ ಅನ್ನುವುದು, ಹೆಚ್ಚಿನ ಬೊಜ್ಜಿನ ಸಮಸ್ಯೆ ಅನ್ನೋದು, ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರುವ ನಿಮ್ಮ ದೇಹದ ತೂಕ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ದೇಹದ ತೂಕದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸ್ತಾ ಹೋಗ್ತೀರಾ. ಅದು ಚೆನ್ನಾಗಿ ತಿಂದು, ಹೊಟ್ಟೆ ತುಂಬ ತಿಂದು ಕೂಡ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದಾದಂಥ ಈ ಒಂದು ಕರ್ಡ್ ರೆಮಿಡಿ ಅಥವಾ ಮೊಸರಿನಿಂದ ಮಾಡುವ ಒಂದು ರೆಮಿಡಿ ಅಂತ ಹೇಳ್ಬೋದು. ಹಾಗಿದ್ರೆ ನೀವೆಲ್ಲ ಎಕ್ಸೈಟ್ ಆಗಿದ್ದೀರಾ? ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ನಮ್ಮ ದೇಹದ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಖಂಡಿತ ತಿಳ್ಕೊಳ್ಳೋಣ. ಅದು ಹೇಗೆ ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ, ಹಾಗಿದ್ರೆ ಆ ಒಂದು ಕರ್ಡ್ಗೆ ಮಿಕ್ಸ್ ಮಾಡಿ ತಿನ್ಬಹುದಾದಂಥ ಆ ಒಂದು ಮಿಶ್ರಣ ಯಾವುದು, ಅದು ಹೇಗೆ ನಮ್ಮ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಒಬ್ಬ ಮನುಷ್ಯನ ಆಹಾರ ಪದ್ಧತಿ ಹೇಗಿರಬೇಕು ಅಂತ ನೋಡೋದಾದ್ರೆ, ಒಂದು 100% ಇಮ್ಯಾಜಿನ್ ಮಾಡಿಕೊಂಡ್ರೆ ಒಂದು ತಟ್ಟೆಯಲ್ಲಿ 25% ಅಷ್ಟು ದ್ರವರೂಪದ ಆಹಾರ ಇರಬೇಕು, 25% ಅಷ್ಟು ಘನರೂಪದ ಆಹಾರ ಇರಬೇಕು, 25% ಅಷ್ಟು ಸೊಪ್ಪು, ಕಾಳು, ಹಣ್ಣು ಈ ಥರ ಇರಬೇಕು, ಇನ್ನು 25% ಅಷ್ಟು ಖಾಲಿಯಾಗಿರಬೇಕು. ಯಾವತ್ತೇ ಆಗಲಿ ನಾವು ಹೊಟ್ಟೆ ತುಂಬುವಷ್ಟು, ಎದ್ದೇಳೋದಕ್ಕೆ ಆಗದೇ ಇರುವಷ್ಟು ಆಹಾರವನ್ನು ನಮ್ಮ ದೇಹಕ್ಕೆ ತಿನ್ನಬಾರ್ದು. ಇದರಿಂದ ನಮ್ಮ ಜೀರ್ಣಶಕ್ತಿ ಅನ್ನೋದು ನಿಧಾನವಾಗುತ್ತೆ, ಹಾಗೆ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಿ ನಡೆಯೋದಿಲ್ಲ. ಇದರಿಂದಾಗಿ ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡ ಮೇಲೆ ನಮ್ಮ ಆಹಾರ ಪದ್ಧತಿನ ನಾವು ಇದೇ ರೀತಿಯಾಗಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾವು ಊಟವನ್ನು ಸ್ಕಿಪ್ ಮಾಡಿದ್ರೆ, ಉಪವಾಸ ಇದ್ದರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಂದ್ಕೊಳ್ಳೋ ಒಂದು ತಪ್ಪು ಕಲ್ಪನೆಯಿಂದ ಹೊರಗಡೆ ಬರಬೇಕು. ನಾವು ಊಟವನ್ನು ತಿಂದು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ತೀನಿ ಅಂತ ಹೇಳಿರೋದು. ಈ ರೀತಿಯಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ರೂಢಿಸ್ಕೊಂಡು ನೀವು ಹೊಟ್ಟೆ ತುಂಬ ತಿಂದರೂ ಕೂಡ ನಿಮ್ಮ ದೇಹಕ್ಕೆ ಸರಿಯಾಗಿ ನ್ಯೂಟ್ರಿಷನ್ ಅನ್ನೋದು ಸಿಗುತ್ತೆ, ಹಾಗೆ ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ನಡೆಯುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ತೂಕವನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಊಟವನ್ನು ಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಒಂದು ಡಿಸಿಷನನ್ನು ಯಾವತ್ತೂ ತೆಗೆದುಕೊಳ್ಬೇಡಿ. ಈ ರೀತಿಯಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ರೂಢಿಸ್ಕೊಳ್ಳಿ. ಅದರಲ್ಲಿ ನಾನು ದ್ರವರೂಪದ ಆಹಾರ ಅಂತ ಹೇಳಿದೆ 25%. ಆ ಆಹಾರದಲ್ಲಿ ನೀವು ದಿನನಿತ್ಯ 1 ಕಪ್ ಮೊಸರಿಗೆ ಈ ರೀತಿಯಾದ 1 ಚಮಚ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ತಿನ್ನಿ. ಇದರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಮ ದೇಹದಲ್ಲಿ ಕೊಬ್ಬು ಕರಗೋದಕ್ಕೆ. ಅದು ಹೇಗೆ ಅಂತ ನೀವು ಕೇಳ್ಬೋದು. ಮೊಸರು ನೀವೆಲ್ಲ ತಿಳಿದಿರೋ ಹಾಗೆ ಒಂದು ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು. ಮನೆಯಲ್ಲೇ ತಯಾರಿಸಿದ್ದು ಫ್ರೆಶ್ ಮೊಸರು ಅನ್ನೋದು ತುಂಬಾ ಒಳ್ಳೆಯದು. ಈ ಮೊಸರಿನಲ್ಲಿ ಅಂಥದ್ದೇನಿದೆ ಅಂತ ನೋಡೋದಾದ್ರೆ, ಈ ಮೊಸರು ಒಂದು ಪ್ರೋಬಯೋಟಿಕ್ಸ್ ಇರುವಂಥ ಒಂದು ಪದಾರ್ಥ ಅಂತ ಹೇಳಿದ್ರೆ, ಗುಡ್ ಬ್ಯಾಕ್ಟೀರಿಯಾ ಇರುವಂಥದ್ದು ಈ ಮೊಸರಿನಲ್ಲಿ. ಇದು ನಮ್ಮ ದೇಹಕ್ಕೆ ಹೋದಾಗ ಇದು ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಗಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಹೊಟ್ಟೆಯ ಒಳಗಡೆ ನಡೆಯುವ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನಡೆದು
ನಮ್ಮ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊರಗಡೆ ಹಾಕೋದಕ್ಕೆ ಈ ಮೊಸರು ಅನ್ನೋದು ಸಹಾಯ ಮಾಡುತ್ತೆ. ನೀವು ಗಮನಿಸ್ತಿರ್ಬೋದು, ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ, ಜೀರ್ಣಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದಾಗ 1 ಕಪ್ ಮೊಸರನ್ನ ಕೊಡಿ ಅವರಿಗೆ. ಅವರ ಜೀರ್ಣಕ್ರಿಯೆ ಅನ್ನೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು ಅಷ್ಟು ಚೆನ್ನಾಗಿ ಆಗುತ್ತೆ. ಅದು ಅಷ್ಟು ಶಕ್ತಿ ಈ ಮೊಸರಲ್ಲಿ ಇರುವಂಥದ್ದು. ಹಾಗೆ ಈ ಮೊಸರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ಸ್ ಅನ್ನೋದು ಹೇರಳವಾಗಿದೆ. ಈ ಪ್ರೋಟೀನ್ ಅನ್ನೋದು ನಮ್ಮ ದೇಹಕ್ಕೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಅವಾಗವಾಗ ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಇಂದ ದೂರ ಇರ್ತೀವಿ. ಹೆವಿ ಕ್ಯಾಲರಿ ಇಂಟೇಕ್ ಅನ್ನ ಅವಾಯ್ಡ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿರುವಂಥ ಕ್ಯಾಲ್ಶಿಯಂ ಇಂದಾಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದು ಇವಾಗಿನ ಕಾಲದಲ್ಲಿ ಮಹಿಳೆಯರು ಸಾಕಷ್ಟು ರೀತಿಯಲ್ಲಿ ಈ ಕ್ಯಾಲ್ಶಿಯಂ ಕೊರತೆಯಿಂದ ಸಫರ್ ಮಾಡ್ತಾ ಇರ್ತಾರೆ. ಈ ಕ್ಯಾಲ್ಶಿಯಂ ಕೊರತೆ ಇರುವವರು ಈ ಮೊಸರನ್ನ ತಿನ್ನೋದ್ರಿಂದ ಆ ಕ್ಯಾಲ್ಶಿಯಂ ಇಂದ ಎದುರಿಸಬಹುದಾದ ಸಮಸ್ಯೆಗಳಿಂದ ದೂರ ಇರ್ಬೋದು. ಈ ರೀತಿಯಾಗಿ ಮೊಸರು ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ನಮ್ಮ ದೇಹದಲ್ಲಿ ನಡೆಯುವ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುತ್ತೆ. ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದು ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಈಗ ನಾನು ಇದಕ್ಕೆ 1 ಚಮಚ ಮಿಕ್ಸ್ ಮಾಡಿರುವಂಥದ್ದು ಏನು ಅಂತ ನೋಡೋದಾದ್ರೆ, ಇಲ್ಲಿ ನಾನು ಸೇರಿಸ್ತಾ ಇರುವ ಆ ಒಂದು ಮಿಶ್ರಣ ಯಾವುದು ಅಂತ ನೋಡೋದಾದ್ರೆ ಶುಂಠಿ ಅಥವಾ ಜಿಂಜರ್. ಇದನ್ನ ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ತುರಿದು 1 ಚಮಚ ಆಗುವಷ್ಟು 1 ಕಪ್ ಮೊಸರಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನ ನಿಮ್ಮ ಊಟದ ಜೊತೆಯಲ್ಲಿ ತಿನ್ನೋದ್ರಿಂದ ಇದು ನಿಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಈ ಮೊಸರಿಗೆ ನಾನು 1 ಚಮಚ ಆಗುವಷ್ಟು ತುರಿದ ಶುಂಠಿಯನ್ನ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಶುಂಠಿ ಅನ್ನೋದು ತೂಕವನ್ನ ಕಡಿಮೆ ಮಾಡೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಪದಾರ್ಥ ಅಂತಾನೆ ಹೇಳ್ಬೋದು. ಇದನ್ನ ನಾವು ಜಿಂಜರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿರುವಂತ ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಅಥವಾ ಒಂದು ಅಂಶ ಅನ್ನೋದು ಇದು ನಮ್ಮ ದೇಹದ ಕೊಬ್ಬನ್ನ ಸುಡೋದಕ್ಕೆ ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಈ ಶುಂಠಿಯನ್ನ ಬಳಸೋದ್ರಿಂದ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಜಮಾ ಆಗಿರುವ ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಈ ಶುಂಠಿ ಅನ್ನೋದು ಸಹಾಯ ಮಾಡುತ್ತೆ. ಈ ಒಂದು ಮೊಸರು ಮತ್ತೆ ಶುಂಠಿ ಮಿಶ್ರಿತವಾಗಿ ನಾವು ತಿನ್ನೋದ್ರಿಂದ ಈ 2 ಪದಾರ್ಥಗಳು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡೋದ್ರಿಂದ ನಾವು ನಮ್ಮ ಆಹಾರ ಪದ್ಧತಿಯನ್ನ ಈ ರೀತಿಯಾಗಿ ರೂಢಿಸ್ಕೊಂಡಾಗ ಅದರಲ್ಲಿ ಈ ಮೊಸರನ್ನ ನಾವು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಾವು ತಿಂದಿರುವ ಆಹಾರವನ್ನ ಚೆನ್ನಾಗಿ ಜೀರ್ಣಿಸಿ ಅದರಲ್ಲಿರುವ ನ್ಯೂಟ್ರಿಷನ್ಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗುವ ಹಾಗೆ ಮಾಡಿ ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆದು ನಮ್ಮ ದೇಹದ ಹೊಟ್ಟೆಯ ಸುತ್ತ ಅಥವಾ ನಮ್ಮ ದೇಹದಲ್ಲಿರುವಂತ ಎಲ್ಲ ಕೊಬ್ಬಿನ ಅಂಶವನ್ನ ಹೊರಗಡೆ ಹಾಕೋದಕ್ಕೆ, ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದಕ್ಕೆ ಈ ಒಂದು ಶುಂಠಿ ಮಿಶ್ರಿತ ಮೊಸರು ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ದಿನೇ ದಿನೇ ಈ ಒಂದು ಜೀರ್ಣಕ್ರಿಯೆ ಇಂಪ್ರೂವ್ ಆಗ್ತಾ ಹೋದ ಹಾಗೆ ನಮ್ಮ ತೂಕವನ್ನ ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ತಾ ಬರೋದಕ್ಕೆ ಈ ಒಂದು ಮಿಶ್ರಣ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿರುವಂಥದ್ದು, ಚೆನ್ನಾಗಿ ತಿಂದು ಕೂಡ ನಿಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿರ್ಬೇಕು. ಕೆಲವರನ್ನ ನೀವು ಗಮನಿಸಿರ್ತೀರಾ, ಎಷ್ಟೇ ತಿಂದ್ರೂ ಕೂಡ ಅವರು ದಪ್ಪ ಆಗಲ್ಲ. ಯಾಕಂತ ಹೇಳಿದ್ರೆ ಅವರ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಚೆನ್ನಾಗಿರುತ್ತೆ, ಅವರ ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು, ನಿಮ್ಮ ಮೆಟಬಾಲಿಕ್ ಸಿಸ್ಟಮ್ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಮೊಸರನ್ನ ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸಿ. ಅದರಲ್ಲೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಮೊಸರಿಗೆ ಈ ರೀತಿಯಾದ ಒಂದು ಶುಂಠಿಯನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಇನ್ನು 100ಗೆ 100% ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು, ವೆಯ್ಟ್ ಲಾಸ್ ಆಗೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಈ 1 ಕಪ್ ಮೊಸರನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಿಂತ ಬನ್ನಿ. ಮೊದಲೇ ಹೇಳಿದಾಗೆ ಕೇವಲ 1 ವಾರ ಮಾಡಿ ನೋಡಿ, ನೀವು ಖಂಡಿತ ನಿಮಗೆ ರಿಸಲ್ಟ್ ಒಂದು ಸಿಕ್ಕೇ ಸಿಗುತ್ತೆ. ಅದರ ಜೊತೆಯಲ್ಲಿ ಒಂದು ದಿನಕ್ಕೆ ಒಂದು 30 ನಿಮಿಷಗಳ ಕಾಲ ದೇಹಕ್ಕೆ ಒಂದು ಚಟುವಟಿಕೆಗಳನ್ನ ಕೊಡಿ. ಏನಾದರೂ ಒಂದು ವಾಕಿಂಗ್ ಮಾಡೋದಿರ್ಬೋದು, ಏನಾದರೂ ಎಕ್ಸಸೈಸ್ ಮಾಡೋದಿರ್ಬೋದು, ಆ ರೀತಿಯಾದ ಚಟುವಟಿಕೆಯನ್ನ ಕೊಡಿ. ಹಾಗೆ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿದ್ರೆ ಖಂಡಿತ ನೀವು ನಿಮ್ಮ ವೆಯ್ಟ್ ಅನ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿ ಈ ಒಂದು ಮೊಸರಿನ ರೆಮಿಡಿ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದನ್ನ ಯಾರೆಲ್ಲ ಬಳಸಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳಿಗೆ ಬೇಡ, ಅತಿ ಚಿಕ್ಕ ಮಕ್ಕಳು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವ್ರು, ಪ್ರೆಗ್ನೆಂಟ್ ವುಮೆನ್ಸ್, ಮಕ್ಕಳಿಗೆ ಹಾಲು ಕುಡಿಸುವಂಥವ್ರು, ಅಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಇನ್ನು ಕೆಲವರಿಗೆ ಮೊಸರು ತೆಗೆದುಕೊಳ್ಳೋದ್ರಿಂದ ಅಲರ್ಜಿ ಆಗುತ್ತೆ, ಏನಾದರೂ ಆಗುತ್ತೆ, ಮೊಸರು ಆಗಲ್ಲ, ಕೋಲ್ಡ್ ಆಗುತ್ತೆ, ಕಫ ಆಗುತ್ತೆ ಅನ್ನೋರು, ಅಂಥವ್ರು ಕೂಡ ಇದಕ್ಕೆ ನಾವು ಶುಂಠಿಯನ್ನು ಮಿಕ್ಸ್ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ತೆಗೆದುಕೊಳ್ಬೋದು ನೀವು. ಸೊ ನೋಡಿದ್ರಲ್ವಾ, ವೆಯ್ಟ್ ಲಾಸ್ ಮಾಡೋದಕ್ಕೆ
ಚೆನ್ನಾಗಿ ತಿಂದು ಕೂಡ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಮೊಸರು, ಶುಂಠಿ ಮಿಶ್ರಿತ ಮೊಸರು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ. ನಿಮಗೆ ಇದರಿಂದ ಯೂಸ್ ಆದರೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.